ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಎಲ್ಲ ಮಕ್ಕಳಿಗೂ 1 ರಿಂದ 5ರವರೆಗೆ ಅಂಕಿಗಳನ್ನು ಕಲಿಸಿಕೊಡಲಾಗಿದೆ. ಇಂದಿನ ತರಗತಿಯಲ್ಲಿ 1 ರಿಂದ 5ರವರೆಗೆ ಅಂಕಿಗಳಲ್ಲಿ ಯಾವ ರೀತಿ ಸಂಕಲನವನ್ನು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಸಂಕಲನ ಎಂದರೆ 2 ಅಂಕಿಗಳನ್ನು ಅಥವಾ 2 ವಸ್ತುಗಳನ್ನು ಸೇರಿಸುವುದಕ್ಕೆ ನಾವು ಸಂಕಲನ ಅಂತ ಹೇಳಿ ಕರಿತೀವಿ. ನಮ್ಮ ನಿತ್ಯ ಜೀವನದಲ್ಲಿ ಪ್ರತಿಯೊಂದು ವ್ಯವಹಾರವನ್ನು ಮಾಡಬೇಕಾದ್ರೆ ನಾವು ಹೆಚ್ಚಿನದಾಗಿ ಈ ಒಂದು ಸಂಕಲನವನ್ನು ಬಳಸ್ತೀವಿ. ಉದಾಹರಣೆಗೆ ಹಣವನ್ನು ಕೂಡಿಸಬೇಕಾದ್ರೆ, ಬೇರೆಯವರಿಗೆ ಕೊಡಬೇಕಾದ್ರೆ, ವಸ್ತುಗಳನ್ನು ಸೇರಿಸಬೇಕಾದ್ರೆ ನಾವು ಪ್ರತಿಯೊಂದು ಕಡೆಗಳಲ್ಲಿಯೂ ಸಂಕಲನವನ್ನು ಬಳಸ್ತೀವಿ. ಹಾಗಾದರೆ ಸಂಕಲನವನ್ನು ಮಾಡಬೇಕಾದ್ರೆ ಒಂದು ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಆ ಚಿಹ್ನೆ 2 ಅಂಕಿಗಳ ನಡುವೆ ಇದ್ದರೆ ಮಾತ್ರ ಸಂಕಲನವನ್ನು ಮಾಡಬಹುದು. ಹಾಗಾದರೆ ಆ ಚಿಹ್ನೆಯನ್ನು ನೋಡೋಣ. ಸಂಕಲನ ಚಿಹ್ನೆಯನ್ನು ನಾವು ಈ ರೀತಿಯಾಗಿ ಕಾಣ್ತೀವಿ. ಇದು ಸಂಕಲನ ಚಿಹ್ನೆ. ಈ ಚಿಹ್ನೆ 2 ಸಂಖ್ಯೆಗಳ ಮಧ್ಯೆ ಅಥವಾ 2 ಅಂಕಿಗಳ ಮಧ್ಯೆ ಇದ್ದಾಗ ಮಾತ್ರ ನಾವು ಆ 2 ಅಂಕಿಗಳನ್ನು ಕೂಡಿಸಬಹುದು. ಉದಾಹರಣೆಗಾಗಿ ಇಲ್ಲಿ ಒಂದು ಸರ್ಕಲನ್ನು ಮಾಡೋಣ, ಅದರ ಪಕ್ಕದಲ್ಲಿ ಇನ್ನೊಂದು ಸರ್ಕಲನ್ನು ಮಾಡೋಣ. ಇಲ್ಲಿ ಎಷ್ಟು ಸರ್ಕಲ್ಗಳಿದಾವಂದರೆ 1, 2, ಪಕ್ಕದಲ್ಲಿ ಸಂಕಲನ ಚಿಹ್ನೆ ಇದೆ. ಅದರ ಪಕ್ಕದಲ್ಲಿ ಒಂದು ವೃತ್ತವನ್ನು ಮಾಡೋಣ. ಹಾಗಾದರೆ ಇದಕ್ಕೆ ತಕ್ಕಂತೆ ನಾವು ಎಣಿಕೆ ಮಾಡೋಣವಾ? 1, 2 ಎಷ್ಟು ಸರ್ಕಲ್ಗಳಿದ್ದಾವೆ? 2. ಇಲ್ಲಿ ಎಷ್ಟಿದೆ ಅಂದರೆ 1 ಸರ್ಕಲ್ ಇದೆ. 1. ಇಲ್ಲಿ 2 ಸರ್ಕಲ್ಗಳಿದ್ದಾವೆ. 1, 2. ಅದಕ್ಕೆ ನಾನು ಇಲ್ಲಿ 2 ಬರೆದೆ. ನಂತರ ಇಲ್ಲಿ ಸಂಕಲನ ಚಿಹ್ನೆ ಇದೆ, ಅದರ ಪಕ್ಕದಲ್ಲಿ ಒಂದು ಸರ್ಕಲ್ ಇದೆ. ಇಲ್ಲಿ ಎಷ್ಟಿದೆ? 1 ಬರೆದೆ. ನಾವು ಸಂಕಲನವನ್ನು ಮಾಡಬೇಕಾದ್ರೆ ಸಂಕಲನ ಚಿಹ್ನೆಯನ್ನು ಎಷ್ಟು ಮುಖ್ಯವಾಗಿ ಗಮನಿಸ್ತೇವೋ ಅದೇ ರೀತಿಯಾಗಿ ಈ ಸಮ ಚಿಹ್ನೆಯನ್ನು ಕೂಡ ಗಮನಿಸಬೇಕಾಗತ್ತೆ. ಅದಕ್ಕಾಗಿ ಈ ಸಮ ಚಿಹ್ನೆಯನ್ನು ಬರೆದುಕೊಳ್ಬೇಕು. ನಂತರ ನಾವು ವಸ್ತು ಅಥವಾ ಸಂಖ್ಯೆಗಳನ್ನು ಅಥವಾ ಅಂಕಿಗಳನ್ನು ಕೂಡಿಸ್ಬೇಕಾಗತ್ತೆ. ನೋಡಿ, 1, 2, 3. ಹಾಗಾದರೆ ಎಷ್ಟು ಬಂತು ಉತ್ತರ? 3 ಉತ್ತರ ಬಂತು. ಅದೇ ರೀತಿಯಾಗಿ 3 ಬರುತ್ತೆ. 2 ಮತ್ತು 1 ಸೇರಿಸಿದಾಗ ಉತ್ತರ ಎಷ್ಟಿರುತ್ತಂದರೆ 3 ಆಗಿರುತ್ತದೆ. ಈ ರೀತಿಯಾಗಿ ನಾವು ಸಂಕಲನ ಚಿಹ್ನೆಯನ್ನು ಬಳಸಿಕೊಂಡು ಅಂಕಿಗಳನ್ನು ಕೂಡಿಸುವುದರ ಜೊತೆಗೆ ನಾವು ಲೆಕ್ಕಗಳನ್ನು ಮಾಡ್ಬೋದು. ಇನ್ನು ಮುಂದೆ ನಾವು ಹೆಚ್ಚಿನದಾಗಿ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ.